ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 623ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹನುಮಾನನು ತಾನು ಸಮುದ್ರ ದಾಟುವಾಗ ಏನೇನು ತೊಂದರೆಗಳನ್ನು ಎದುರಿಸಿದ ಅನ್ನೋದನ್ನು ಅವನು ಜಾಂಬವಂತ, ಅಂಗದ ಮತ್ತು ವಾನರರಿಗೆ ಹೇಳ್ತಾ ಇರ್ತಾನೆ. ನಾನು ಮುಂದೆ ದಾಟೋ ಮುಂದೆ ಇದು ಸರ್ಪಗಳ ತಾಯಿ ಸುರಸಾ ಮುಂದೆ ಬರ್ತಾಳೆ, ನುಂಗಲಿಕ್ಕೆ ಹಠ ಮಾಡ್ತಾಳೆ. ಆವಾಗ ನಾನು ಹೇಳ್ತೇನೆ, ಆಯಿತು ನೀನು ಆಹಾರವಾಗಿ ಬರ್ತೇನೆ, ನಾನು ಬಂದ ಕೆಲಸ ರಾಮನ ಮುಗಿಸಿ ಬರ್ತೇನೆ, ನಾನು ಸೀತೆಯನ್ನು ಹುಡುಕೊಂಡು ಆ ಸುದ್ದಿ ಮುಟ್ಟಿ ನಿನಗೆ ಬರ್ತೇನಂತ ಈ ರೀತಿಯಾಗಿ ಹೇಳ್ತಾನೆ. ಅವಳತ್ತ ಹೊರಟಿರುವೆ, ಆಜ್ಞೆಯಂತೆ ರಾಮನ ದೂತನಾಗಿ ಸೀತೆಯತ್ತ ಹೊರಟಿರುವೆ, ಸಹಾಯ ಮಾಡು ನೀ ರಾಮನಿಗೆ ಭೇಟಿಯಾಗಿ ರಾಮ ಸೀತೆಗೆ ಮರಳಿ ಬರುವೆ. ನೀನು ರಾಮನಿಗೆ ಭೇಟಿಯಾಗಿ ಸೀತೆಗೆ ಭೇಟಿಯಾಗಿ ರಾಮನಿಗೆ ಹೇಳುವಂತಾಗ ಸಹಾಯ ಮಾಡಿ ನನಗೆ ಮರಳಿ ಬರುವೆ, ನಿನ್ನ ಬಾಯಿಗೆ ಭಕ್ಷ್ಯವಾಗುವೆ. ಈಗ ವಚನ ಕೊಡ್ತೇನೆ ನಾನು ನಿನಗೆ, ಮತ್ತು ಮರಳಿ ಬಂದು ನಿನಗೆ ಆಹಾರವಾಗ್ತೇನೆ, ಸಹಾಯ ಈಗೋ ನನ್ನ ವಚನ ಅಂತ ವಚನ ಕೊಡ್ತಾನೆ. ಕೇಳುತ್ತಲೇ ಎನ್ನ ನುಡಿ ಸಾರಸ ತೆರೆದಳು ಬಾಯಿ, ನನ್ನ ಗಾತ್ರದ ದುಪ್ಪಟ್ಟು ಆಕಾರದ. ನಾ ಇಷ್ಟೇ ಹೇಳಾಕತ್ತಿದ್ನಿ, ಆಗಲೇ ಆಕೆ ನನಗೆ ನುಂಗಬೇಕಂತೇಳಿ ನಾ ಎಷ್ಟು ಎತ್ತರ ಇದ್ದೇನಲ್ಲ, ನನ್ನ ಆಕಾರದ 2 ಪಟ್ಟು ಬಾಯನ್ನು ತೆರೆದಳು, ನುಂಗಲು ನಿಂತಳು ನುಂಗಲು. ತಕ್ಷಣ ಕುಸಿದೆ ಎನ್ನ ಗಾತ್ರ ಹೆಬ್ಬಟ್ಟಿನಷ್ಟು. ನಾ ಏನು ಮಾಡಿದೆ, ನನ್ನ ಗಾತ್ರದ ಡಬಲ್ ಆಗಿಬಿಟ್ಟಾಳೆ ಆಕೆ, ಬಾಯಿ ತೆಗೆದಳು, ಡಬಲ್ ಆಕಾರದಲ್ಲಿ ಬಾಯಿ ತೆರಿತಾಳೆ. ಇನ್ನು ಅದರಿಂದ ಉಳಿಬೇಕಾದ್ರೆ ನಾ ಏನು ಮಾಡಿದೆ, ನನ್ನ ಆಕಾರವನ್ನು ಕೂಗಿಸ್ಕೊಂಡೆ. ಎಷ್ಟು ಕೂಗಿಸ್ಕೊಂಡೆ ಅಂದರೆ ಹೆಬ್ಬಟ್ಟಿನಷ್ಟು ಆಕಾರಕ್ಕೆ ಬಂದೆ. ಪ್ರವೇಶಿಸಿ ಅವಳ ಬಾಯಿಯನ್ನು ತೆಗೆದಳ, ಆ ಬಾಯಿಗೆ ಹೊಕ್ಕೊಂಡೆ, ನಾನು ಹೊರ ಬಂದೆ. ಸುರಸ ನನಗೆ ನುಡಿದಳು, ಓ ಸಭ್ಯ ಮಾನವರನೇ, ಹೊರಡು ಸಾಧಿಸಲು ನಿನ್ನ ಕಾರ್ಯ. ಯಾಕಂದರೆ ಆಕೆ ನಾನು ನುಂಗ್ತಂತ ನಿಂತೇಳು, ಇವು ಸಣ್ಣ ಆಕಾರದಲ್ಲಿ ಬಾಯಾಗ ಹೋಗಿ ಮತ್ತೆ ಹೊರಗೆ ಬಂದ. ಅಂದರೆ ಕೆಲಸ ಮುಗಿಸಿದ. ಆಕೆ ನುಂಗಬೇಕಂದ್ರೆ ನುಂಗಿದ ಕೆಲಸ ಆಯ್ತು, ಇವು ಹೊರಗೆ ಬಂದುಬಿಟ್ಟ. ಅವಾಗ ಆಕೆ ಹೇಳ್ತಾಳೆ, ಓ ಸಭ್ಯ ಮಾನವರನೇ, ಹೊರಡು ಸಾಧಿಸಲು ನಿನ್ನ ಯಾವ ಕಾರ್ಯಕ್ಕೆ ನೀ ಬಂದೆಲ್ಲ, ಹೋಗಿಬಿಡು ನೀನು ಅಂತ ಹೇಳ್ತಾಳೆ. ಸೀತೆಯನ್ನು ತಂದು ಒಪ್ಪಿಸು ರಾಮನಿಗೆ. ಹೋಗ್ತೀಯಾ, ರಾವಣನ ಸೋಲಿಸಿ ಸೀತೆಯನ್ನು ನಿನ್ನ ತೊಗೊಂಡೋಗಿ ರಾಮನಿಗೆ ಒಪ್ಪಿಸು. ಓ ಮಹಾಬಲ ವಾನರನೇ, ನಿನ್ನ ನಾ ಮೆಚ್ಚಿದೆ. ನಿನ್ನ ಈ ಒಂದು ಸಾಹಸ, ಬುದ್ಧಿವಂತಿಕೆ, ಚುರುಕುತನ ನೋಡಿ ನಾನು ಮೆಚ್ಚಿದೆ. ನಿನ್ನ ಬಂದ ಕಾರ್ಯ ಸಾಧಿಸು ಅಂತ ಹೇಳ್ತಾಳೆ. ಹೊಗಳಿದರು ಎನ್ನ ಎಲ್ಲ ಜಲಚರಗಳು. ಈ ಒಂದು ಘಟನೆ ನೋಡಿಕೊಂಡು ಆ ಸಮುದ್ರದಲ್ಲಿ ಇದ್ದಂಥ ಎಲ್ಲ ಜಲಚರಗಳು ನನ್ನನ್ನು ಹೊಗಳಿದವು. ಗರುಡನಂತೆ ಹಾರಿದೆ ಆಕಾಶಕ್ಕೆ, ಪುನಃ ಮತ್ತು ಆಕಾಶಕ್ಕೆ ಗರುಡನಂತೆ ಹಾರಿದೆ. ಎನ್ನ ವೇಗ ತಡೆಯದಂತಾಯಿತು, ಮತ್ತೇನು ಕಂಟಕ ಅಂದುಕೊಳ್ಳುವಾಗ ಕಂಡಿತು ಸಮುದ್ರದಲ್ಲಿ ದೈತ ರಾಕ್ಷಸ. ನಾಯನ ವೇಗದಿಂದ ಹೊಂಟಿದ್ನು, ಆ ವೇಗನ ಒಮ್ಮೆಲೆ ತಡೆದಂಗಾಯ್ತು, ಯಾರೋ ಅಡ್ಡ ಬಂದಂಗಾಯ್ತು, ನನ್ನ ವೇಗಕ್ಕೆ ಅಡೆತಡೆ ಉಂಟು ಮಾಡಿದಂಗಾಯ್ತು. ಇದೇನು ಕಂಟಕ ಬತ್ತಪ್ಪ ಅಂತ ನೋಡಿದ್ರಾಗ ಮತ್ತೊಂದು ನನ್ನ ಎದುರಿಗೆ ದೈತ ಆಕಾರದ ರಾಕ್ಷಸಿ ನಿಂತಿತ್ತು ಸಮುದ್ರದಾಗ. ನಗುತ್ತಾ ಅರ್ಭಟಿಸುತ್ತಾ ರಾಕ್ಷಸಿ ನನಗೆ ನುಡಿದಳು. ನನ್ನ ಕಂಡ ರಾಕ್ಷಸಿ ನಕ್ಕುವಂತ ಅರ್ಭಟ್ ಮಾಡ್ಕೊಂತ ಹೇಳ್ತಾಳ, ಓ ದೈತವಾನರ, ಎಲ್ಲಿ ಹೊರಟಿರುವೆ? ಈ ಮಾರ್ಗವಾಗಿ ಎಲ್ಲಿ ಹೊರಟಿದ್ದಪ್ಪ ಅಂತ ಕೇಳ್ತಾಳೆ. ದೈತವಾನರನೆ ಅಂತ ಕೇಳ್ತಾಳೆ. ಬಹಳ ಕಾಲದೇ ಹಸಿರುವೆ, ನನಗೂ ಭಯಂಕರ ಹಸುವಾಗೈತಿ, ಮತ್ತು ಒಳ್ಳೆ ಆಹಾರವಾಗಿ ಬಂದಿಲ್ಲ ನೀನು ಅಂತ ಹೇಳಿ ರಾಕ್ಷಸಿ ಹೇಳ್ತಾಳೆ. ನೀ ನನಗೆ ಉತ್ತಮ ಆಹಾರ, ನಿನ್ನ ಭಕ್ಷಿಸಿ ತೃಪ್ತಿ ಪಡುವೆ. ಅವಳ ಬಾಯಿಗಿಂತ ದೊಡ್ಡದಾಗಿ ಹಿಗ್ಗಿಸಿಕೊಂಡ ನನ್ನ ದೇಹ, ಅವಳು ಹಿಗ್ಗಿಸಿಕೊಂಡಳು ಬಾಯಿ ನನಗಿಂತ ದೊಡ್ಡದಾಗಿ. ಇನ್ನಕ್ಕೆ ನುಂಗ್ತಾಳ ಬಾಂಧವನ ಏನು ಮಾಡಿದೆ, ಆಕೆಯ ಆಕಾರಕ್ಕಿಂತ ಹೆಚ್ಚಿನ ಆಕಾರದಲ್ಲಿ ನಾನು ಬೆಳೆದೆ, ನನ್ನ ದೇಹವನ್ನು ಹಿಗ್ಗಿಸಿಕೊಂಡೆ. ಅವಳು ಅದನ್ನು ನೋಡೋಕ್ಕೆ ನನಗಿಂತಲೂ ಹೆಚ್ಚಿನ ಆಕಾರದಲ್ಲಿ ತನ್ನ ಬಾಯನ್ನು ಹಿಗ್ಗಿಸಿಕೊಂಡಳು. ತಿಳಿಯಲಿಲ್ಲ ಅವಳಿಗೆ ನನ್ನ ಆಟ. ಯಾವ ರೀತಿಯಾಗಿ ಸುರಸಾನ ನಾನು ತಪ್ಪಿಸಿಕೊಂಡು ಬಂದಿದ್ದೆಲ್ಲ, ಅದೇ ತಂತ್ರಗಾರಿಕೆಯನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದೆ. ಅವಳಿಗೆ ಅದು ಅರ್ಥವಾಗಲಿಲ್ಲ. ತಕ್ಷಣ ಅತಿ ಚಿಕ್ಕ ಗಾತ್ರ ತೊಟ್ಟು ಅವಳ ಬಾಯಲ್ಲಿ ಹೊಕ್ಕು ಹೃದಯದಿಂದ ಹೊರಬಂದು ಆಕಾಶಕ್ಕೆ ನೆಗೆದೆ. ಏಕ್ದಮ್ ಸಣ್ಣ ಗಾತ್ರಕ್ಕೆ ಬಂದವನ ಅವಳ ಬಾಯ ಹೊಕ್ಕೆ
ಎದೆಯಾಗಿಂದ ಪಾರಾಗಿ ಬಂದೆ, ಹೃದಯ ಭಾಗದಿಂದ ಹೊರಬಂದು ಅಲ್ಲಿಂದ ಆಕಾಶಕ್ಕೆ ನೆಗೆದೆ. ಭಯಾನಕ ರಾಕ್ಷಸಿ ಸಿಂಹಿಕಾ ಪ್ರಾಣ ಕಳೆದುಕೊಂಡಳು. ಆ ರಾಕ್ಷಸಿ ಹೆಸರೇನು? ಸಿಂಹಿಕಾ. ಆ ಸಿಂಹಿಕಾದಿಂದಲೇ ಸಿಂಹಳ ದೀಪ ಅಂತ ಬರ್ತಿದೆ ಹೆಸರು. ಆಕೆ ಏನು ಮಾಡ್ತಾಳೆ ಅಂದರೆ ಪ್ರಾಣವನ್ನು ಕಳ್ಕೊಳ್ತಾಳೆ. ಬಿದ್ದಳು ಸಮುದ್ರಕ್ಕೆ. ಪರ್ವತ ಕುಸಿದು ಬಿದ್ದಂತೆ ಯಾವ ರೀತಿಯಾಗಿ ಪರ್ವತ ಕುಸಿದು ಬೀಳ್ತದಲ್ಲ ಆ ರೀತಿಯಾಗಿ ಅವಳು ಸಮುದ್ರಕ್ಕೆ ಬೀಳ್ತಾಳೆ. ಕೊಂದು ಸಿಂಹಿಕಾಳನ್ನು ಬೆಳೆಸಿದೆ ಪಯಣ, ಖಂಡಿತು ಲಂಕೆ ಇದ್ದ ದಕ್ಷಿಣ ಸಮುದ್ರ ದಡ. ಇಷ್ಟ ಮಾಡಿ ಅವಳನ್ನು ಕೊಂದು ಮುಂದೆ ಹೋಗ್ಬಿಡ್ದಂದ್ರೆ ದಕ್ಷಿಣ ದಡ ಕಂಡು ಬಂತು ನನಗೆ. ಅಂದರೆ ಈ ಕಡೆಯಿಂದ ದಕ್ಷಿಣ ದಡ, ಆ ಕಡೆಯಿಂದ ಅದು ಉತ್ತರ ದಡ ಆಗ್ತಿದೆ, ಕಂಡು ಬಂತು ನನಗೆ. ಸೂರ್ಯಾಸ್ತಯವಾಗುತ್ತಿತ್ತು. ಅದೇ ವೇಳೆಯಲ್ಲಿ ಸೂರ್ಯಾಸ್ತಯ ಆಗ್ತಾ ಇತ್ತು, ಸಂಜೆ ಆಗ್ತಾ ಇತ್ತು. ರಾಕ್ಷಸರಿಗೆ ತಿಳಿಯದಂತೆ ರಾಕ್ಷಸರ ಆಲಯ ಲಂಕಾ ನಾ ಪ್ರವೇಶಿಸಿದೆ. ನಾ ಬಂದ ಸುದ್ದಿ ಯಾರಿಗೂ ಮುಟ್ಟಬಾರದು ಅನ್ನೋ ರೀತಿಯಲ್ಲಿ ನಾ ಏನು ಮಾಡಿದೆ, ಲಂಕೆಯನ್ನು ಪ್ರವೇಶ ಮಾಡಿದೆ. ಗದ್ದರಿಸಿ ನಗುತ್ತಾ ಮೋಡಾಕಾರದ ರಾಕ್ಷಸಿ ಲಂಕೆ ಬಂದು ನಿಂತಳು. ಅಲ್ಲಿ ಸಿಂಹಿಕಾಳನ್ನು ಕೊಂಡ ದಾಟೆ ಮಾತ್ರ ಇವನು ಮುಂದೆ ಲಂಕಾದಾಗ ಪ್ರವೇಶ ಮಾಡುತ್ತಲೇ ಮತ್ತೊಬ್ಬ ರಾಕ್ಷಸಿ ಆಕಿ ಲಂಕೆ, ಆಕಿ ಹೆಸರು ಲಂಕಾ ಆದದ್ದು. ಸಿಂಹಳ ಆಕೆಯಿಂದ ಸಿಂಹಳ ದ್ವೀಪ ಆಗಿದೆ, ಈಕೆ ಲಂಕಾಳಿಂದ ಲಂಕೆ ಅಂತ ಆಗಿದೆ. ಬಂದು ನಿಂತಳು ನನ್ನೆದುರು ಪ್ರವೇಶದ್ವಾರ ಬಳಿ. ಪ್ರವೇಶದ್ವಾರದ ಮುಂದೆ ಬಂದ ನನ್ನ ಮುಂದೆ ನಿಂತಳಕ್ಕೆ. ಕೊಲ್ಲಲು ಎನ್ನ ಲಂಕೆ ಯತ್ನಿಸಿದಳು. ಆ ಹೆಣ್ಣು ರಾಕ್ಷಸ ಲಂಕೆ ಹೆಸರಿನ ಹೆಣ್ಣು ರಾಕ್ಷಸ ನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಳು. ಹೊಡೆದ ಲಂಕಳನ ಎನ್ನ ಮುಷ್ಟಿಯಿಂದ. ಅವಳು ನನ್ನ ಮ್ಯಾಗ ಪ್ರಹಾರ ಮಾಡೋ ಕಾಲಕ್ಕೆ ನಾನು ನನ್ನ ಮುಷ್ಟಿಯಿಂದ ಹೊಡೆದೆ ಅವಳಿಗೆ. ಲಂಕೆ ಹೆದರಿ ನುಡಿದಳು. ನನ್ನ ಮುಷ್ಟಿ ಏಟ ತಿಂದಾಕೆ ಅಂಜಿ ಏನು ಹೇಳ್ತಾಳೆ ಅಂದ್ರೆ ನುಡಿದಳು, ಎನ್ನ ಜಯಿಸಿದ ನೀ ಜಯಿಸುವೆ ಎಲ್ಲ ರಾಕ್ಷಸರನ್ನು ಓ ಬಲಶಾಲಿ ವಾನರ. ಒಂದೇ ಏಟಕ್ಕೆ ಹೇಳಿಬಿಡ್ತಾಳೆ, ನೀನು ನನ್ನ ಗೆದ್ದಿ. ಯಾಕಂದರೆ ಇಡೀ ಲಂಕೆಯನ್ನು ರಕ್ಷಣೆ ಮಾಡೋರು ನಾನೇ. ಅಲ್ಲಿ ಸಮುದ್ರದಾಗ ರಕ್ಷಣೆ ಮಾಡೋಕ್ಕೆ ಸಿಂಹಕ್ಕೆ ಆಕೆನೂ ಕೊಂದು ಬಂದು ಲಂಕೆಯದ ಪೂರ ರಕ್ಷಣೆ ಜವಾಬ್ದಾರಿ ನಂದಿತ್ತು. ನನ್ನೂ ನೀನು ಸೋಲಿಸಿಬಿಟ್ಟು ಇನ್ನು ನಿನಗೆ ಲಂಕಾದಾಗ ನಿನ್ನ ಸೋಲಿಸೋರು ಯಾರೂ ಇಲ್ಲ ಅಂತ ಹೇಳಿ ಲಂಕೆ ಹನುಮಾನನಿಗೆ ಹೇಳ್ತಾಳೆ. ಓ ಬಲಶಾಲಿ ವಾನರ ಅಂತ ಹೇಳ್ತಾಳೆ. ಇಡೀ ರಾತ್ರಿ ರಾವಣನ ಅನಂತಪುರದಲ್ಲಿ ಹುಡುಕಿದೆ. ಬಂದ ರಾತ್ರಿ ಹುಡುಕಿದೆ, ಮತ್ತೊಂದು ದಡ ನನಗೆ ತಿಳಿಯಲಿಲ್ಲ. ರಾವಣನ ಅಂತಪುರ ಎಲ್ಲಿದೆ ಅನ್ನೋದನ್ನು ಹುಡ್ಕೊಂತ ಹೋದೆ, ಮತ್ತೊಂದು ದಡ ನನಗೆ ತಿಳಿಯಲಿಲ್ಲ. ಕಂಡೆ ಅರಮನೆ ಬಳಿ ಹೊಂಬಣ್ಣದ ರಹಸ್ಯ ಬೇಲಿ ಕಂಡಿತು. ಆ ಬೇಲಿಯಾಚೆ ಅಶೋಕವನ. ನೋಡಿದೆ, ಒಂದು ಎಲ್ಲ ಹುಡುಕಾಡಿದ್ದೆ, ಎಲ್ಲೂ ಶೀತ ಸಿಗಲಿಲ್ಲ. ಅರಮನೆಯನ್ನು ಹುಡುಕಾಡಿದೆ, ಎಲ್ಲೂ ಸಿಗಲಿಲ್ಲ ಶೀತ. ಇನ್ನು ನಿರಾಶೆ ಹೊಂಟು ಹೋಗ್ಬಿಡ್ದೆ. ಅಲ್ಲೊಂದು ಅಶೋಕವನ, ಬೇಲಿಯಾಚೆ ಅಶೋಕವನ ಕಂಡು ಬಂತು. ಕಂಡವು ಅಶೋಕವನದಲ್ಲಿ ಕದಳಿ ಗಿಡಗಳು, ಶಿಂಶುಪ ಮರದ ಹತ್ತಿರ ಸೀತೆ ಕಂಡಳು. ಅಲ್ಲಿ ಒಂದು ದೊಡ್ಡದೊಂದು ಶಿಂಶುಪ ಮರ ಇತ್ತು, ಮುತ್ತಗದ ಮರ ಇತ್ತು. ಆ ಮರದ ಬಳಿ ಸೀತೆ ಇದ್ದಳು. ಸೀತೆಯನ್ನು ನೋಡಿದೆ ನಾನು. ಸೊರಗಿದ ಮುಖ ಸೊರಗಿ ಹೋಗಿತ್ತು. ಕಮಲಾಕ್ಷ ಸೀತೆ ಮಾಸಿದ ಸೀರೆ, ದುಃಖದಿ ಬೆಂದ ದೇಹ, ಧ್ಯಾನ ನಿರತ. ಸರಿಯಾಗಿ ಊಟನೂ ಮಾಡಿದ್ದಿಲ್ಲ, ಮನೆ ಮ್ಯಾಗ ಬಟ್ಟೆ ಸೈ ಕೂಡ ಅವಳು ತೊಳ್ಕೊಂಡಿದ್ದಿಲ್ಲ. ಮಾಸಿದ ಬಟ್ಟೆ ಇತ್ತು, ಕೆದರದ ಕೂದಲಿದ್ದು, ಅಸ್ತವ್ಯಸ್ತ ರೀತಿಯಲ್ಲಿದ್ದರು. ಆದರೆ ಧ್ಯಾನ ನಿರಂತವಾಗಿದ್ದರು. ಯಾರ ಧ್ಯಾನ? ರಾಮ ನಾಮ ಜಪದಲ್ಲಿ, ರಾಮನ ಧ್ಯಾನದಲ್ಲಿ ನಿರಂತರವಾಗಿದ್ದರು. ಕ್ರೂರ ದೈತ ರಾಕ್ಷಸಿಯರ ಮಧ್ಯೆ ಕಂಡೇನು ಬೆದರಿಕೊಂಡ ಸೀತೆಯನ್ನು. ಬೆದರಿ ಕುಳಿತಂಥ ಸೀತೆಯನ್ನು ಈ ರಾಕ್ಷಸರ ಮಧ್ಯೆ, ಹೆಣ್ಣು ರಾಕ್ಷಸರ ಮಧ್ಯೆ ಬೆದರಿ ಕುಳಿತಂಥ ಸೀತೆಯನ್ನು ಕಂಡೆ ಅಂತ ಹೇಳ್ತಾನೆ. ಅಡಗಿದೆ ಆ ಶಿಂಶುಪ ಮರದಲ್ಲಿನ ಆ ಗಿಡದ ಮ್ಯಾಗ ಹೋಗಿ ಕೂತೆ ನಾನು. ಟೊಂಗಿಯಲ್ಲಿ ನಾನು ಮುಚ್ಕೊಂಡು ಕೂತೆಯಲ್ಲಿ ಅಡಗಿಕೊಂಡು ಕುಳಿತೆ. ರಹಸ್ಯದಿ ನೋಡುತ್ತಾ ಕುಳಿತೆಯನ್ನು ಸೀತೆಯನ್ನು ನೋಡ್ತಾ ನಾನು ಯಾರಿಗ ತಿಳಿದ ಹಂಗೆ ಆ ಮರದಲ್ಲಿ, ಮರಗಳ ಟೊಂಗೆ ಮಧ್ಯದ ನಾನೇನು ಮಾಡಿದೆ, ಅಡಗಿಕೊಂಡು ಕುಳಿತೆ. ರಾವಣ ಅಂತಃಪುರದಿಂದ ಕೇಳಿ ಬಂತು ಗದ್ದರಿಕೆಯ ಮತ್ತು ತೊಡೆ ಆಭರಣಗಳ ಮಿಶ್ರಣ. ಅದ ರಾವಣನ ಅರಮನೆ ಅಲ್ಲೇ ದೂರದಲ್ಲಿತ್ತು. ಅಲ್ಲಿಂದ ರಾವಣನ ಗದ್ದರಿಕೆ ಸಪ್ಪಳನ್ನು ಕೇಳ್ತಾ ಇತ್ತು. ಅಲ್ಲಿ ಏನು ಆಭರಣಗಳನ್ನು ಹಾಕಿದ್ದ, ಕೈಗಾಯಿತು, ತೊಡೆಗಳಿಗಾಯಿತು. ಅವನ ರಾಣಿಯರು ಏನು ಹಾಕಿದ್ರ ಆಭರಣಗಳ ನಾದ ಕೂಡ ಕೇಳಿ ಬಂತು.
ಹೆದರಿ ನಾ ದೇಹ ಕುಗ್ಗಿಸಿ ಹಕ್ಕಿಯಂತೆ ಕುಳಿತೆ ಶಿಂಶಪ ಕೊಂಪೆಗಳಲ್ಲಿ. ನಾನೇನು ಮಾಡಿದೆ, ನನ್ನ ದೇಹವನ್ನು ಇದು ಕಡಿಮೆ ಮಾಡಿಕೊಂಡು ಕುಗ್ಗಿಸಿಕೊಂಡು ಕೊಂಬೆಗಳ ಮುಂದೆ ಅವಿತುಕೊಂಡು ಕುಳಿತೆ. ಸೀತೆ ಬಳಿ ಬಂದರು. ಅವರು ರಾವಣ ಮತ್ತು ರಾವಣನ ಕೆಲವು ಹೆಂಡಂದಿರರು ಮತ್ತು ಸೇವಿಕೆಯರು ಸೀತೆ ಬಳಿ ಬರ್ತಾರೆ. ಮಹಾಬಲ ರಾವಣ ಮತ್ತು ರಾಣಿಯರು ಕೈಗಳಿಂದ ಅಂಗಗಳ ಮುಚ್ಚಿಕೊಂಡು ಮುದುಡಿ ಕುಳಿತಳು ಸೀತೆ. ರಾವಣ ಬರುವುದನ್ನು ನೋಡಿಕೊಂಡಾಕೆ ತನ್ನ ಎರಡೂ ಕೈಗಳಿಂದ ತನ್ನೆಲ್ಲ ಅಂಗವನ್ನು ಶರೀರವನ್ನು ಮುಚ್ಚಿಕೊಂಡು ಕುಳಿತಳು. ರಾವಣ ಬೆದರಿಸಿದ ಸೀತೆಗೆ ನುಡಿದ. ಬೆದರಿಸ್ಕೊಂತ ಸೀತೆಗೆ ಹೇಳ್ತಾನ, ನನಗೆ ಗೌರವ ತೋರು ಓ ಹಠವಾದಿ ಸೀತೆ, ನನಗೆ ಮರ್ಯಾದೆ ಕೊಡು, ನೀನು ಎಷ್ಟು ಹಠವಾದಿ ಇದೆ ನೀನು ಅಂತ ಹೇಳ್ತಾನೆ. 2 ಮಾಸಗಳ ಅವಧಿ ಕೊಡುವೆ ನಿನಗೆ, 2 ತಿಂಗಳು ಕೊಡ್ತೀನಿ. ಇನ್ನು ಈಗಾಗಲೇ 10 ತಿಂಗಳು ಮುಗಿದು ಹೋಗ್ಯಾವ, ಇನ್ನು ಹೆಚ್ಚಂದ್ರೆ 2 ತಿಂಗಳು ಕೊಡ್ತಾನೆ. 2 ಮಾಸಗಳ ಅವಧಿ ಕೊಡುವೆ ನಿನಗೆ. ಎನ್ನ ಸ್ವೀಕರಿಸು, ಇಲ್ಲವೇ ಕುಡಿಯುವೆ ನಿನ್ನ ರಕ್ತ. ನನ್ನನ್ನು ನಿನ್ನ ಗಂಡನಾಗಿ ಸ್ವೀಕರಿಸ್ಕೊ. ನೀನು ನಾನಂತೂ ಬಲಾತ್ಕಾರ ಮಾಡೋದಿಲ್ಲ, ನಿನಗೆ ಜಬರ್ದಸ್ತ್ ಮಾಡೋದಿಲ್ಲ ಅಂತ ನಾನು ನಿನಗೆ ವಚನ ಕೊಟ್ಟೇನೆ. ಆ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ನಿನಗೆ 2 ತಿಂಗಳು ಗಡುವು ಕೊಡ್ತೇನಲ್ಲ, ನೀನು ಇದನ್ನೆಲ್ಲ ಬಿಟ್ಟು ರಾಮನ ಜಪ ಬಿಟ್ಟು ನನ್ನ ಮದುವೆ ಆಗಲಿಕ್ಕೆ ಸ್ವ ಇಚ್ಛೆಯಿಂದ ನೀ ಬಾ. 2 ತಿಂಗಳ ಅವಧಿ ಟೈಮ್ ಕೊಡ್ತಾನೆ. ಒಂದು ವೇಳೆ ನೀನು ಬರಲಿಲ್ಲ ಅಂದ್ರೆ 2 ತಿಂಗಳು ಮುಗಿದ ನಂತರ ನಾನೇನು ಮಾಡ್ತೇನೆ, ನಿನ್ನ ರಕ್ತವನ್ನು ಕುಡಿಯುತ್ತೇನೆ. ಕೇಳಿ ರಾವಣನ ಕ್ರೋಧದ ನುಡಿ ಪ್ರತಿರೋಧಿಸುತ್ತಾ ಸೀತೆ ನುಡಿದಳು. ಅವನು ಈ ಗದ್ದರಿಸೋ ಮಾತುಗಳನ್ನು ಕೇಳಿದಕ್ಕೆ ಸೀತೆ ರಾವಣಿಗೆ ಹೇಳ್ತಾಳೆ, ನಿನ್ನ ನಾಲಿಗೆ ಬಿದ್ದು ಹೋಗಲಿ. ಹೆಚ್ಚಾಗಿ ಸಾಮಾನ್ಯವಾಗಿ ಹೆಣ್ಮಕ್ಕಳು ಅಂತ ಬೇಗಳಿದ್ರು, ಸತ್ತು ಹೋಗೋ, ನಿನ್ನ ನಾಲಿಗೆ ಬಿದ್ದು ಹೋಗಲಿ, ಹುಳ ಬೀಳಲಿ ಅಂತಿರಲ್ಲ. ಸಿಟ್ಟಿನಿಂದ ಹೇಳಿಬಿಡ್ತಾನೆ, ನಿನ್ನ ನಾಲಿಗೆ ಬಿದ್ದು ಹೋಗಲಿ. ಹೊಲಸು ಮಾತನಾಡುವ ಮುನ್ನ ತಿಳಿಯಲಿಲ್ಲವೇ ನಾನು ದಶರಥ ಪುತ್ರ ರಾಮನ ಪತ್ನಿ. ನಿನಗೆ ನಾ ಯಾರನ್ನು ತಿಳ್ಕೊಳ್ಳಿಲ್ಲ. ನೀ ಹೇಳ್ತೀಯ 2 ತಿಂಗಳು ಟೈಮ್ ಕೊಡ್ತು, ನಾನು ಮಾಡಿದೀಯ, ನನ್ನ ಗಂಡನಾಗಿ ಸ್ವೀಕಾರ ಮಾಡಂತ ಹೇಳ್ತೀಯ. ನೀ ಯಾರಿಗಿದನ್ನು ಹೇಳ್ತಾಯಿ ಅನ್ನೋದು ನಿನಗೇನಾದರೂ ಪ್ರಜ್ಞೆ ಇದೆಯೇ? ನಾನು ರಾಮನ ಪತ್ನಿ ದಶರಥನ ಸೊಸೆ ನಾನು ಅನ್ನೋದನ್ನು ನೀನು ಮರ್ತೀಯಾ ಅಂತ ಹೇಳಿ ಸೀತೆ ರಾವಣನಿಗೆ ಹೇಳ್ತಾಳೆ. ಮತ್ತು ಇದೇ ರೀತಿಯಾಗಿ ಸೀತೆ ಮತ್ತೇನು ಹೇಳ್ತಾಳೆ, ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.